ಮಲ್ಲಿಕಾರ್ಜುನ ಮುತ್ಯ ನಮಗೆ ದೇವರ ಸಮಾನ, ಮುತ್ಯ ತಪ್ಪು ಮಾಡಿಲ್ಲ, ಆ ವಿಡಿಯೋವನ್ನ ತಿರುಚಿದ್ದಾರೆ ಅಂತ ಈಗ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ಮುತ್ಯಾನ ಪರವಾಗಿ ಬಾಲಕಿ ಪೋಷಕರಿಂದ ಇಂಥದ್ದೊಂದು ವಿಡಿಯೋನ ರಿಲೀಸ್ ಮಾಡಲಾಗಿದೆ. ಮುತ್ಯ ತಪ್ಪು ಮಾಡಿಲ್ಲ ಅಂತ ಆ ಬಾಲಕಿಯ ಪೋಷಕರೇ ಹೇಳಿಕೆಯನ್ನ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಮುತ್ಯ ತಪ್ಪು ಮಾಡಿಲ್ಲ, ಆ ವಿಡಿಯೋವನ್ನ ತಿರುಚಿದ್ದಾರೆ. ನಮ್ಮ ಮಗಳಿಗೆ ಮುತ್ಯ ಆಶೀರ್ವಾದ ಮಾಡಿದ್ದಾರೆ, ಹಾಗೆ ಅದನ್ನ ನಾವು ಖುಷಿಯಿಂದ ವಿಡಿಯೋ ಮಾಡಿದ್ದೇವೆ. ವಿಡಿಯೋ ತಿರುಚಿ ಕಿಡಿಗೇಡಿಗಳು ವೈರಲ್ ಮಾಡಿದ್ದಾರೆ. ಮುತ್ಯ ಆ ರೀತಿಯಾಗಿ ತಪ್ಪನ್ನ ಮಾಡಿಲ್ಲ ಅಂತ ಆ ಬಾಲಕಿಯ ಪೋಷಕರು ಈಗ ಇಂಥದ್ದೊಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಮುತ್ಯನ ಪರವಾಗಿ. ಆಶೀರ್ವಾದ ನಮ್ಮದು ಪರಿವಾರ. ನಾವು ಮಲ್ಲಿಕಾರ್ಜುನ ಮುತ್ಯ ಅವ್ರದ್ದು ಭಕ್ತಗಳಿದ್ದೇವೆ. ನಾವು ನಾವು ಮೂರು ನಾಲ್ಕು ವರ್ಷ ಆಯಿತು ಅವ್ರ ಕಡೆ ನಾವು ಹೋಗ್ತೇವೆ, ಅವ್ರ ದರ್ಶನಕ್ಕೆ ಹೋಗ್ತೇವೆ, ಅವ್ರ ಆಶೀರ್ವಾದ ತೊಳಗೆ ಹೋಗ್ತೇವೆ. ನಾವು ಲಾಸ್ಟ್ ಟೈಮ್ ನಮ್ಮದು ಬರ್ಡೇ ಸಲಾಗ ಆಶೀರ್ವಾದ ತೊಳಗೆ ನಮ್ಮೆಲ್ಲ ಪರಿವಾರ ಹೋಗಿದ್ದೇವೆ. ಆಳ್ಯಾಗ ನಮ್ದು ಏನು ಇದು ಬೀಗರ್ ನಮ್ಮ ಸಡಗ್ಯಾನ ಹಾರ ಅವ್ರ ಮಗಳು ನಮ್ಮದೇ ಮಗಳು ಆಕಿಗೆ ತೊಗೊಂಡು ಅವ್ರು ಆಶೀರ್ವಾದ ರೂಪಿ ಅವರು ಆಶೀರ್ವಾದ ಕೊಟ್ಟರು. ಅದು ಶೂಟಿಂಗ್ ಇವರೇ ಮಾಡ್ಯಾರ, ನಮ್ಮ ಮನೆಯವರೇ ಮಾಡ್ಯಾರ, ನಾವೇ ಮಾಡಿದ್ವಿ ಅದು ಶೂಟಿಂಗ್. ಅಪ್ಪ ಅವ್ರು ಆಶೀರ್ವಾದ ಕೊಡ್ಲಕತ್ತಾರ ಅಂದ್ರೆ ನಾವು ಖುಷಿಯಾಗಿ ಅದು ವಿಡಿಯೋ ಶೂಟಿಂಗ್ ಮಾಡಿ ನಾವೇ ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೆವು, ನಮ್ಮ ಸ್ಟೇಟಸ್ ಇಟ್ಟಿದ್ದೆವು, ಆಶೀರ್ವಾದ ಅಂದ್ರೂ ಇಟ್ಟಿದ್ದೆವು. ನಮಗೆ 2 ದಿನ ಅಚ್ಚಿ ಕಡೆ ಅಪ್ಪ ಅವ್ರದ್ದು ಮೆಸೇಜ್ ಬರೋಣ ನಾವು ಹೋಗಿದ್ದೇವೆ. ಅಲ್ಲಿ ಅವ್ರದ್ದು ವಿಡಿಯೋ ನಮ್ಮ ಮಗಳ ಜೋಡಿ ವಿಡಿಯೋ ನಾವು ಇನ್ಸ್ಟಾಗ್ರಾಮಲ್ಲಿ ಇಟ್ಟಿದ್ದೆವು. ಅದು ವೈರಲ್ ಆಗ್ಯದ. ವೈರಲ್ ಮಾಡಿ ಎನ್ಕಿ ಮಂದಿ ಅದಕ್ಕೆ ಏನಾರು ಕೆಡಿಸಿ ಯಾರು ಮಾಡ್ಯಾರ ಹಿಂಗೆ ತಿಳ್ಯಾನ ನಾವು ಅಪ್ಪಾಜಿ ಕರ ಹೋಗಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕರೆದಿದ್ರು ಅಲ್ಲಿ ಹೋಗಿ ನಾವೆಲ್ಲ ಬರೆಸಿಕೊಟ್ಟಿದ್ದೆವು. ಅಪ್ಪವ್ರದ್ರಾಗ ಏನೂ ತಪ್ಪಿಲ್ಲ. ಅಪ್ಪವ್ರಿಗೆ ನಾವು ದೇವ್ರು ತಿಳಿದೆವು. ಅವ್ರು ನಮ್ಮ ಗುರುವಾರ, ಅವ್ರ ಆಶೀರ್ವಾದ ನಾವು ತೋತೇವು ಸರ್ಕಾರ. ಅವ್ರು ಅಲ್ಲಿದೇನು ಚಾನಲ್ದವ್ರು ಕೆಡಿಸಿ ನಮ್ಮ ಹುಡುಗಿದು ಅಪ್ಪವ್ರದ್ದು ಗಲಾಟೆ ಮಾಡೋದು ಪ್ರಯತ್ನ ಮಾಡ್ಯಾರ. ಅದು ಬಹಳ ತಪ್ಪದ. ಅಪ್ಪಾಜಿ ದೇವ್ರಾರ, ಅವ್ರಿಗೆ ನಾವು ದೇವ್ರು ಮನಸ್ತೇವು. ಅವ್ರ ಆಶೀರ್ವಾದ ನಮಗೆ ಸತತ ಇರಬೇಕು, ಇತರ ಮುಂದೆ ಇರೋದ ಏನದು ನಾವು ಡಿಪಾರ್ಟ್ಮೆಂಟ್ ಮೇಲೆ ಬರ್ತೀವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ಅಪ್ಪವರು ಆಶೀರ್ವಾದ ಮಾಡಿದ್ದದು ತಪ್ಪು ಮಾಡಿಲ್ಲ, ಅವ್ರು ಆಶೀರ್ವಾದ ಮಾಡುವಂತ ರೀತಿನೇ ಹಂಗೆ, ನಾವೇ ಖುದ್ದಾಗಿ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಬಾಲಕಿಯ ಪೋಷಕರು ಹೇಳ್ತಾ ಇರುವಂತ ಮಾತಿದು. ಮತ್ತೊಂದು ಕಡೆ ಇದನ್ನ ತಿರುಚಿ ವೈರಲ್ ಮಾಡ್ತಾ ಇದ್ದಾರೆ ಕೆಟ್ಟದಾಗಿ, ಅಂತವರ ವಿರುದ್ಧನೇ ಕ್ರಮ ಆಗಬೇಕು ಅಂತ ಹೇಳಿರುವಂಥದ್ದು. ಈಗ ದಾಖಲಾಗಿರುವ ಪೋಕ್ಸೋ ಕೇಸ್ನ ಕಥೆ ಏನು, ವಾಟ್ ನೆಕ್ಸ್ಟ್ ಈ ಪ್ರಕರಣದಲ್ಲಿ? ಹೌದು ಅರುಣ್, ಏನು ಕಳೆದ 2-3 ದಿನಗಳಿಂದ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಬಾಲಕಿಯ ಜೊತೆ ಅನುಚಿತ ವರ್ತನೆ ಮಾಡಿದ್ದಾರೆ ಅಂತೇಳಿ ಮಕ್ಕಳ ಆಯೋಗಕ್ಕೆ ಒಂದು ಗೌಪ್ಯ ದೂರನ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ ಮಕ್ಕಳ ಆಯೋಗದ ಅಧ್ಯಕ್ಷರಾಗಿದ್ದ ಶಶಿಧರ್ ಕೋಸಂಬಿ ಅವರು ಒಂದು ಸೂಚನೆಯನ್ನು ಕೊಡ್ತಾರೆ. ಇಲ್ಲಿಯ ಒಂದು ಪೊಲೀಸ್ ವರಿಷ್ಠಾಧಿಕಾರಿಗೆ ಒಂದು ಹೇಳ್ತಾರೆ, ಅದನ್ನ ತನಿಖೆಯನ್ನು ಮಾಡಿ ನನಗೆ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಏನು ಶಿಶು ಸಂರಕ್ಷಣಾ ಅಧಿಕಾರಿಗಳು ಬಂದು ಏನು ಯಾದಗಿರಿ ಜಿಲ್ಲೆ ಶಾಪುರ್ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಸ್ಕೋ ಪ್ರಕರಣ ದಾಖಲಾಗಿದೆ. ಸ್ವಾಮಿಗಳ ವಿರುದ್ಧ ಪ್ರಕರಣವನ್ನು ದಾಖಲಾಗುತ್ತೆ. ಆ ದಾಖಲಾದ ನಂತರ ಏನು ರಾತ್ರಿ 10 ಗಂಟೆ ಸಮಯಕ್ಕೆ ಇಲ್ಲಿಂದ ಏನು ಮಲ್ಲಿಕಾರ್ಜುನ ಮುತ್ಯ ಅವರು ಇಲ್ಲಿಂದ ಹೋಗ್ತಾರೆ. ಆದ್ರೆ ಮಠದಲ್ಲಿ ಇರಲ್ಲ. ಆದ್ರೆ ಇವತ್ತು ಪ್ರತ್ಯಕ್ಷವಾಗಿ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ನಾನು ಎಲ್ಲೂ ಹೋಗಿಲ್ಲ, ನನ್ನ ಮಠದ ಭಕ್ತರು ಆತಂಕ ಪಡ್ತಕ್ಕಂತಹದ್ದು ಏನೂ ಇಲ್ಲ, ನಾನು ಬಂದೇ ಬರ್ತೀನಿ. ನಾನು ನಮ್ಮ ಮಠದ ಇದೇ ಮಾರ್ಚ್ 13ನೇ ತಾರೀಕು ಮಠದ ಜಾತ್ರೆ ಇದೆ, ಸಾಮೂಹಿಕ ವಿವಾಹ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಕಾರ್ಡ್ ಅನ್ನ ಕೊಡೋದಕ್ಕೆ ಹೋಗಿದ್ದೇನೆ, ಇನ್ವಿಟೇಷನ್ ಕಾರ್ಡ್ ಆಹ್ವಾನವನ್ನ ಕೊಡೋದಕ್ಕೆ ಹೋಗಿದ್ದೇನೆ. ಮಠದ ಭಕ್ತರು ಯಾವುದೇ ರೀತಿಯ ಭಯ ಪಡ್ತಕ್ಕಂಥದ್ದಿಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಏನು ಆ ಬಾಲಕಿಯ ಪೋಷಕರು ಕೂಡ ಹೇಳ್ತಾರೆ, ನಾವು ಮುತ್ಯ ಅಂತಂದ್ರೆ ನಮ್ಗೆ ದೇವ್ರ ಇದ್ದ ಹಾಗೆ, ಅವರು ಯಾವುದೇ ರೀತಿಯ ನಾವೇ ಸ್ವತಃ ನಮ್ಮ ಮಗಳ ಜೊತೆ ನಮ್ಮ ಮಗಳ ಹುಟ್ಟುಹಬ್ಬ ಇತ್ತು, ಆ ಹಿನ್ನೆಲೆಯಲ್ಲಿ ನಾವು ಕೇಕ್ ಅನ್ನ ಕಟ್ ಮಾಡಿ ನಮ್ಮ ಮಗಳ ಜೊತೆ ಸ್ವಾಮೀಜಿಯವರು ಒಂದು ಪ್ರೀತಿಯನ್ನ ಮಾಡಿದ್ದಾರೆ. ಅವರು ಆ ರೀತಿ ಇಲ್ಲ, ನಾವು ಮುದ್ದು ಮಾಡಿದ್ದಾರೆ, ಮಕ್ಕಳ ತರ ತಿಳ್ಕೊಂಡಿದ್ದಾರೆ ನಮ್ಮ ಮಗಳಿಗೂ ಕೂಡ ಅವರು. ಆದ್ರೆ ಇದನ್ನ ಯಾರೋ ತಿರುಚಿ ಈ ರೀತಿ ಮಾಡಿದ್ದಾರೆ ಅಂತ ಒಂದು ಅವರು ಯಾರು ಈ ರೀತಿ ಇದನ್ನ ತಿರುಚಿದ್ದಾರೆ ಅವ್ರ ವಿರುದ್ಧನೇ ಕ್ರಮ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಇದನ್ನ ಹರಿಬಿಟ್ಟಿದ್ದಾರೆ, ನಮ್ಮ ಇನ್ನೂ ಚಿಕ್ಕ ಮಗಳಿದ್ದಾಳೆ ನಮ್ಮ ಮಗಳು, ನಮ್ಮ ಮಗಳ ಭವಿಷ್ಯ ಏನಾಗುತ್ತೆ, ಆ ಹಿನ್ನೆಲೆಯಲ್ಲಿ ಅವರ ವಿರುದ್ಧನೇ ಪ್ರಕರಣ ದಾಖಲಾಗಬೇಕು ಅಂತ ಹೇಳಿ ಪೋಷಕರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅರುಣ್, ಗಣೇಶ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ವಿಡಿಯೋ ವೈರಲ್ ಆಗಿದ್ದಾಯ್ತು, ಈ ಬಗ್ಗೆ ಪರ ವಿರೋಧದ ಚರ್ಚೆಗಳಾಯಿತು, ಮತ್ತೊಂದು ಕಡೆ ಪೋಕ್ಸೋ ಕೇಸ್ ಆಯಿತು, ಮಲ್ಲಿಕಾರ್ಜುನ ಮುತ್ಯ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ, ಆ ಬಗ್ಗೆ ಚರ್ಚೆಗಳು, ಇದೆಲ್ಲ ಆದ ನಂತರದಲ್ಲಿ
ಮಲ್ಲಿಕಾರ್ಜುನ ಮುತ್ಯಾವರ ಒಂದು ವಿಡಿಯೋ ಹೇಳಿಕೆ ಬಿಡುಗಡೆ ಆದಮೇಲೆ ಈ ಒಂದು ಆ ಬಾಲಕಿಯ ಪೋಷಕರು ವಿಡಿಯೋ ರಿಲೀಸ್ ಮಾಡಿರೋದು ಒಂದಿಷ್ಟು ಅನುಮಾನಕ್ಕೆ ಏನಾದರೂ ಕಾಡ್ತಾ ಇದೆಯಾ? ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಇವ್ರು ಏನಾದರೂ ಹೇಳಿಕೆಯನ್ನು ಕೊಟ್ಟಿರಬಹುದು ಅಂತ ಏನಾದರೂ ಡೌಟ್ ಏನಾದರೂ ಇದೆಯಾ? ಇಲ್ಲ ಅರುಣ್, ಅದಕ್ಕಿಂತ ಮುಂಚೆ ಪೋಷಕರು ಏನೋ ಮಾತನಾಡ್ತಕ್ಕಂತ ಸಂದರ್ಭದಲ್ಲಿ ನಾವು ಕೂಡ ಬೆಳಗ್ಗೆಯಿಂದ ಇಲ್ಲಿ ಮಾಲ್ರೋಜಾ ಮಠದಲ್ಲೇ ಇದ್ದೀವಿ. ಏನು ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯಾವರ ಸಹೋದರರು ಇಲ್ಲ, ಅವರು ಪೋಷಕರು ಮಾತಾಡಿ ಕಳಿಸ್ತೀನಿ ಅಂದಿದ್ದಾರೆ. ಆದ್ರೆ ಅವರಿಗೆ ಪೋಷಕರು ಮಹಾರಾಷ್ಟ್ರದ ಸೊಲ್ಲಾಪುರ್ನವರು, ಅವರಿಗೆ ಕನ್ನಡ ಮಾತಾಡೋದಕ್ಕೆ ಬರಲ್ಲ. ಅವರ ಇನ್ನೊಬ್ರು ಸಂಬಂಧಿ ಇದ್ದಾರೆ ಪಕ್ಕದಲ್ಲಿ, ಏನೋ ತಂದೆ ತಾಯಿ ಕೂತಿರ್ತಾರೆ ಪಕ್ಕದಲ್ಲಿ, ಇನ್ನೊಬ್ರು ಅವ್ರ ಸಂಬಂಧಿ ಕನ್ನಡ ಬರುತ್ತೆ, ಅವ್ರು ಬರೋದಕ್ಕೆ ಲೇಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಬೆಳಗ್ಗೆನೆ ಹೇಳಿದ್ರು ಅವ್ರ ಪೋಷಕರು ಮಾತಾಡಿ ಕಳಿಸ್ತಾರೆ, ಆದ್ರೆ ಅವ್ರು ಮರಾಠಿ ಬರುತ್ತೆ, ಅವರಿಗೆ ಕನ್ನಡ ಭಾಷೆ ಬರೋದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗಿ ಮುತ್ತೆ ಅವರು ಮಾತಾಡಿದ ನಂತರ ಅವರು ಮಾತಾಡಿ ಒಂದು ಆಡಿಯೋನ ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಈ ಪ್ರಕರಣ ಸಾಕಷ್ಟು ಗೊಂದಲವನ್ನ ಪಡಿತಾ ಇದೆ. ನಿಜಕ್ಕೂ ಈ ಒಂದು ಪ್ರಕರಣ ಯಾವ ರೀತಿ ಅಂತ್ಯ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಅರುಣ್. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಇನ್ನು ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಪ್ರತ್ಯಕ್ಷವಾಗಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಕುಳಿತು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ಹಲವು ಕಡೆಗಳಲ್ಲಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಲ್ಲಿಕಾರ್ಜುನ ಮುತ್ಯಗಾಗಿ. ಮಠದಲ್ಲಿ ಪರಿಶೀಲನೆ ಆಗಿದೆ, ಮಹಜರು ಮಾಡಿದ್ದಾರೆ, ಹುಡುಕಾಡಿದ್ದಾರೆ ಪೊಲೀಸರು. ಈ ಮಧ್ಯದಲ್ಲಿ ಒಂದು ವಿಡಿಯೋ, ನನ್ನ ಶ್ರೀಮಠದ ಭಕ್ತಾದಿಗಳೇ ಯಾವುದೇ ಆತಂಕ ಪಡಬೇಡಿ, ನಾನು ಓಡಿ ಹೋಗಿಲ್ಲ, ಇಲ್ಲೇ ಲೋಕಲ್ನಲ್ಲೇ ಇದ್ದೀನಿ ಅಂತ ಹೇಳಿದ್ದ ಆ ವಿಡಿಯೋದಲ್ಲಿ ಮಲ್ಲಿಕಾರ್ಜುನ ಮುತ್ಯ. ಮಠದಲ್ಲಿ ನಡೆಯೋ ಸಾಮೂಹಿಕ ಮದುವೆಯ ಕಾರ್ಡ್ಗಳನ್ನು ಹಂಚೋಕ್ ನಾನು ಬಂದಿದ್ದೆ, ಇಲ್ಲೇ ಇದ್ದೀನಿ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಏನಾದರೂ ಕರೆದ್ರೆ ನಾನು ಹೋಗೋಕ್ಕೂ ಕೂಡ ರೆಡಿ ಇದ್ದೀನಿ ಅಂತ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಅಂತ ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ ಯಾವದ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜಿ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾ ಇಲ್ಲಿ ಕಾರ್ಡ್ ಕೊಡಕ್ಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ ನಾನು. ಖಂಡಿತವಾಗಿ ನಾನು ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಪಟ್ಕೊಂತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ್ಕೆ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಏನಪ್ಪ ಅಂದ್ರೆ ಈ ವಿಷಯ